ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಮಾಡ್ತಾ ಇದ್ರಾ? ನಿಮ್ಮ ಖುಷಿ ನೋಡಿ ನಗ್ತಿದ್ದೀನಿ. ಮೋಸ್ಟ್ಲಿ ಕಂಪ್ನಿಯಲ್ಲಿ 1000 ಕೋಟಿ ಪ್ರಾಫಿಟ್ ಬಂದರೂ ನೀವು ಇಷ್ಟು ಖುಷಿ ಪಡಲ್ಲ. ಆದರೆ ತಮ್ಮನ ಮದುವೆ ಫಿಕ್ಸ್ ಆಗಿದೆ ಅಂದ ತಕ್ಷಣ ನೋಡಿ ನಿಮ್ಮ ಮುಖ ನೋಡಿ ಫಳ ಅಂತ ಹೊಳಿತಿದೆ ಅಲ್ಲ. ನಿಮ್ಮ ಮದುವೆಯಲ್ಲೂ ನೀವು ಇಷ್ಟು ಖುಷಿಯಾಗಿರಲಿಲ್ಲ ಗೊತ್ತಾ? ನಾನೇನು ನೀವು ಖುಷಿಯಾಗಿರ್ಲಿಲ್ಲ, ಏನೋ ದೊಡ್ಡ ದುರಂತ ನಡೀತಾ ಇದೆ ಅನ್ನೋ ಥರ ಇದ್ರಿ. ಓಕೆ, ಟೈಮ್ ಆಗಿತ್ತು ಅಲ್ವಾ? ಒಂದು ವಿಷಯ ನೋಟಿಸ್ ಮಾಡಿದ್ರಾ? ಮುಂಚೆ ಮದುವೆ ವಿಚಾರ ಮಾತಾಡಬೇಕಾದ್ರೆ ನಿಮಗೆ ಕೋಪ ಬರೋದು ಅಥವಾ ನನಗೆ ಇರಿಟೇಟ್ ಆಗೋದು, ಒಟ್ಟಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಮೂಡ್ ಆಫ್ ಆಗೋದು. ಆದರೆ ಇವಾಗ ನಾವೇ ಕಾಲು ಎಳ್ಕೊಂಡು ಒಬ್ಬರೊಬ್ಬರು ರೇಗಿಸ್ಕೊಂಡು ಆಗ್ತಿದ್ದೀವಿ. ಎಷ್ಟು ಮಟ್ಟಿಗೆ ಬದಲಾಗಿದ್ದೀವಲ್ಲ. ಕರೆಕ್ಟ್. ಆದರೂ ನಾನು ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ನಮ್ಮನೆ ಪರವಾಗಿ ನಿಮ್ಮ ತಂಗಿನ ಹೆಣ್ಣು ಕೇಳೋಕೆ ಅಂತ ಅಲ್ಲಿ ತನಕ ಬಂದ್ರಲ್ಲ, ಅದಕ್ಕೆ. ಹಲೋ ಒಂದು ನಿಮಿಷ, ಏನಿದು ನಿಮ್ಮನೆ ಅಂತ ಬಿಡಿಸ್ ಮಾತಾಡ್ತಿದ್ದೀರಾ? ನಾನು ಈ ಮನೆಯವಳು, ನೀವು ನನ್ನವರು, ನಾನು ನಿಮ್ಮವಳು. ಅಜ್ಜಿ ಕರೆದಂಗಾಯ್ತು. ನನಗೆ ಕೇಳಿಸ್ಲೇ ಇಲ್ವಲ್ಲ. ಆಗ್ಬೋದು. ಹಾಯ್ ಮಾಮ್. ಜೈ, ಎಲ್ಲ ನೀನು ಅನ್ಕೊಂಡಂಗೆ ಆಯಿತು ಅನ್ನೋ ಮಾತ್ರಕ್ಕೆ ಎಲ್ಲ ಮುಗೀತು ಅಂತ ಅನ್ಕೋಬೇಡ. ನೀನು ಇಷ್ಟಪಟ್ಟಿದ್ದು ನಿನಗೆ ಸಿಗ್ತಾ ಇದೆ, ಆದರೆ ನೀನು ಅದಕ್ಕೆ ಎಷ್ಟು ವರ್ತ್ ಅನ್ನೋದು ಈಗ ಡಿಸೈಡ್ ಆಗುತ್ತೆ. ಹಾಗೆ ನೋಡಿದರೆ ಆ ಹುಡುಗಿ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿರೋದು ನೀನು ಗೆಲುವು ಅಲ್ಲವೇ ಅಲ್ಲ. ಮದುವೆ ಆದಮೇಲೆ ನೀನು ಅವಳ ಜೊತೆ ಹೇಗಿರ್ತೀಯ, ನೀನು ಅವಳನ್ನ ಹೇಗೆ ನೋಡ್ಕೋತೀಯ ಅನ್ನೋದ್ರ ಮೇಲೆ ನಿನ್ನ ಗೆಲುವು ಡಿಸೈಡ್ ಆಗುತ್ತೆ. ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ನೀನು ಅವಳ ಜೊತೆ ಸರಿಯಾಗಿ ಸಂಸಾರ ನಡೆಸಲಿಲ್ಲ ಅಂದರೆ ನಾನು ಮಾಡಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ. ಅಷ್ಟೇ ಅಲ್ಲ, ನೀನು ಅವಳ ಜೊತೆ ಸರಿಯಾಗಿ ಸಂಸಾರ ನಡೆಸದೆ ನಿನ್ನ ಲೈಫನ್ನು ಹಾಳು ಮಾಡಿಕೊಂಡ್ರೆ ಬರೀ ನಿನ್ನ ಲೈಫ್ ಹಾಳಾಗಲ್ಲ, ಅದ್ರ ಜೊತೆ ನಿನ್ನ ತಂಗಿ, ನಿನ್ನ ಅಣ್ಣನ ಲೈಫು ಹಾಳಾಗತ್ತೆ. ಅದಕ್ಕೆ ನನಗೆ ಒಂದೇ ಮನೆಯಿಂದ ಹೆಣ್ಣು ತರೋದು ಇಷ್ಟ ಇರಲಿಲ್ಲ. ಆದರೂ ನಿನಗೋಸ್ಕರ, ನೀನು ಆಸೆ ಪಟ್ಟೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಬಟ್ ಇದನ್ನು ನೀನು ಹೇಗೆ ಕಾಪಾಡ್ಕೊಂಡು ಹೋಗ್ತೀಯ ಅನ್ನೋದು ನಿನಗೆ ಬಿಟ್ಟಿದ್ದು. ಇದು ನಿನ್ನ ಜವಾಬ್ದಾರಿ. ಮಾಮ್, ನನಗೆಲ್ಲ ಗೊತ್ತು, ನಾನು ನೋಡ್ಕೋತೀನಿ, ಆರಾಮಾಗಿರೋ. ಇಲ್ಲ, ನಿನಗೇನು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನೀನು ಈ ರೀತಿ ಇರ್ತಿರ್ಲಿಲ್ಲ. ಇನ್ನು ಮುಂದೇನು ನೀನು ಹೀಗೆ ಇದ್ರೆ ಸರಿ ಹೋಗಲ್ಲ. ನೀನು ಬದಲಾಗಲೇಬೇಕು. ಮೊದಲು ನಿನಗಿರೋ ಈ ಬ್ಯಾಡ್ ಹ್ಯಾಬಿಟ್ಸ್ನೆಲ್ಲ ಬಿಟ್ಬಿಡು. ನಿನ್ನ ಯಾವ ಅಭ್ಯಾಸಗಳನ್ನು ಅಪ್ಪಿ ತಪ್ಪಿನೂ ಅವಳು ಮುಂದೆ ತೋರಿಸ್ಕೋಬೇಡ. ಅದಕ್ಕೆ ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಸಾಧ್ಯವಾದರೆ ನೀನು ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ನ ಬಿಡೋ ಪ್ರಯತ್ನ ಮಾಡು. ಪ್ರಯತ್ನ ಅಲ್ಲ ಕಣೋ, ಬಿಟ್ಟೇ ಬಿಡು. ಬಿಡಲೇಬೇಕು ನೀನು, ಇಲ್ಲಾಂದರೆ ಮುಂದೆ ತುಂಬ ಕಷ್ಟ ಆಗುತ್ತೆ. ಹೆಂಡತಿ ಆದವಳು ಏನು ಬೇಕಾದರೂ ಸಹಿಸ್ಕೋತಾಳೆ, ಆದರೆ ಚಟ ಇರೋ ಗಂಡನ್ನ, ಜವಾಬ್ದಾರಿ ಇಲ್ಲದೆ ಇರೋ ಗಂಡನ್ನ ಯಾವತ್ತೂ ಸಹಿಸ್ಕೊಳ್ಳಲ್ಲ.
ಅಂಥವನ ಬಗ್ಗೆ ಅವಳಿಗೆ ಯಾವ ಒಳ್ಳೆ ಭಾವನೆಗಳು ಇರಲ್ಲ. ಅದು ನಿನಗೆ ನೆನಪಿರಲಿ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಡಬ್ಬ ಫೋನ್ಗೆ ಸಿಗ್ತಾ ಇಲ್ವಲ್ಲ, ಬರ್ಲಿ ಸಿಗ್ಲಿ ನನ್ನ ಕೈಗೆ, ಸರಿಯಾಗಿ ಚಚ್ತೀನಿ. ಪಾಪಚ್ಚಿ, ಕೆಲಸದ ಮೇಲಲ್ವಾ ಹೋಗಿರೋದು. ಬರ್ಲಿ, ವೇಟ್ ಮಾಡೋಣ. ನಾನು ಕಾಲ್ ಮಾಡ್ತೀನಿ. ಯಾರು? ಮಲ್ಲಿ, ನಾನು ಭೂಮಿಕಾ. ಅಕ್ಕರೆ ನೀವಾ? ನಾನು ಯಾರು ಅಂತ ಕದನೇ ತೆಗಿಲಿಲ್ಲ, ಕ್ಷಮಿಸಿ. ಬನ್ನಿ ಬನ್ನಿ, ಒಳಗೆ ಬನ್ನಿ. ಸರಿ, ಏನಾಯ್ತು ನಿನಗೆ? ನೀನು ವಾಮಿಟ್ ಮಾಡೋದನ್ನ ನೋಡಿದೆ, ಯಾಕೆ ಮೈ ಹುಷಾರಿಲ್ವಾ? ಹುಷಾರಾಗೇ ಇದ್ದೀನಿ, ಯಾಕೋ 2 ದಿನದಿಂದ ವಾಂತಿ ಆಗ್ತದೆ. 2 ದಿನದಿಂದ? 2 ದಿನದಿಂದ ವಾಮಿಟ್ ಮಾಡ್ತಿದ್ಯಾ? ಅದು ಏನೋ ಹೆಚ್ಚು ಕಮ್ಮಿ ತಿಂದಿರಬೇಕು, ಅದಕ್ಕೆ ಹಂಗಾಗ್ತಾ ಇದೆ ಅನ್ಸುತ್ತೆ. ಸರಿ ಹೋಗುತ್ತೆ ಬಿಡಿ. ಏನ್ ಸರಿ ಹೋಗುತ್ತೆ? ಇದನ್ನೆಲ್ಲ ಹೀಗೆ ಸುಮ್ಮನೆ ಬಿಟ್ರೆ ಇನ್ನೂ ಜಾಸ್ತಿ ಆಗಿ ಇನ್ನೇನೋ ಆಗೋಗುತ್ತೆ. ಬಾ, ಡಾಕ್ಟರ್ ಹತ್ರ ಹೋಗೋಣ ಬಾ. ಅಯ್ಯೋ ಕರೆ ಬೇಡ. ಯಾಕೆ? ಅದು ನಾನು ಹೊರಗಡೆ ಬಂದರೆ ತೊಂದರೆ ಆಗುತ್ತೆ, ಸುಮ್ಮನೆ ಯಾರಾದರೂ ನೋಡಿದ್ರೆ ಕಷ್ಟ. ತಾತ ಬರ್ತಾರಲ್ಲ, ಅವ್ರ ಹತ್ರ ಮನೆ ಮದ್ದು ಏನಾದರೂ ಮಾಡಿಸ್ಕೊಂಡು ಕುಡಿತೀನಿ, ಎಲ್ಲ ಸರಿ ಹೋಯ್ತದೆ. ಸರಿ ಹೋಗದೆ ಇದ್ರೆ ಏನು ಮಾಡ್ತೀಯಾ? 2 ದಿನದಿಂದ ವಾಮಿಟ್ ಆಗ್ತಿದೆ ಅಂತಿದ್ಯಾ. ನೋಡು, ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಡಾಕ್ಟರ್ ಹತ್ರ ಹೋಗಿ ಏನು ಅಂತ ತಿಳ್ಕೊಳ್ಳೋಣ. ಆಚೆ ಹೋದರೆ ಯಾರಾದರೂ ನೋಡ್ತಾರೆ, ಏನಾದರೂ ಆಗುತ್ತೆ ಅನ್ನೋದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ, ನಾನು ನೋಡ್ಕೋತೀನಿ. ಈಗ ನೀನು ಹುಷಾರಾಗೋದು ಇಂಪಾರ್ಟೆಂಟ್. ಹೋಗೋಣ ಬಾ. ನೀನು ನಾನೇ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.